ನಮಸ್ಕಾರ ಸ್ನೇಹಿತರೆ, ಶೇರ್ ಮಾರ್ಕೆಟ್ ಲರ್ನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸೂರ್ಯ, ಏಂಜಲ್ ಬ್ರೋಕಿಂಗ್ ಚಾನಲ್ ಪಾರ್ಟ್ನರ್, ಪ್ರೊಫೆಷ್ನಲ್ ಟ್ರೇಡರ್ ಆ್ಯಂಡ್ ಟ್ರೈನರ್. ನಾನು ಶೇರ್ ಮಾರ್ಕೆಟ್ನಲ್ಲಿ ಹಣ ಹೇಗೆ ಮಾಡೋದು, ಹಣ ಹೇಗೆ ಹೂಡಿಕೆ ಮಾಡೋದು, ಹಣ ಹೇಗೆ ಗಳಿಸೋದು ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ಅಂತ ಡೈಲಿ ಬರ್ತಾ ಇದ್ದೀನಿ ನಾನು ವೀಡಿಯೋದಲ್ಲಿ. ಸೊ ನೀವು ಲಾಸ್ಟ್ ವೀಕ್ ನಾನು ವೀಡಿಯೋ ಮಾಡ್ದಂಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ 4 ಸ್ಟಾಕ್ಸ್ಗಳ ಬಗ್ಗೆ ಎವ್ರಿ ಡೇ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ವೀಡಿಯೋ ಎವ್ರಿ ಡೇ ಮಾಡ್ತಾನೆ ಇದ್ದೀನಿ. ಸೊ ವಾಚ್ ಮಾಡಿ, ನಾಲೆಡ್ಜ್ ಬೆಳೆಸ್ಕೊಳ್ಳಿ, ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಲಾಭ ಪಡೀರಿ, ಈ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ, ಜ್ಞಾನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಲ್ಲಿ ಒಂದು ನಮ್ಮದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಕೊಟ್ಟಿದ್ದೀವಿ, ಅದು ಕೂಡ ಜಾಯ್ನ್ ಆಗಿ. ನಾನು ಫ್ರೀ ಕಾಲ್ಸ್ ಕೊಡ್ತಾ ಇರ್ತೀನಿ ಎವ್ರಿ ಡೇ. ಫ್ರೀಯಾಗಿ ನೀವು ಕಾಲ್ಸ್ನ ಪಡಿಬೋದು ಎವ್ರಿ ಡೇ, ಬೈಯಿಂಗ್ ಸೆಲ್ಲಿಂಗ್ ಎಲ್ಲ. ನಮ್ಮ ಟೀಮ್ ವಾಚ್ ಮಾಡ್ತಾನೆ ಇರುತ್ತೆ ಟೆಲಿಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಕೂಡ ನಮ್ಮ ಟೀಮ್ ವಾಚ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನೆನ್ನೆ ವಿಡಿಯೋ ಮಾಡಿದ್ದೆ, ಒಂದು ಬೇಸಿಕ್ ಆಫ್ ಶೇರ್ ಮಾರ್ಕೆಟ್ ಅಂತ ಒಂದು ವಿಡಿಯೋ ಬಿಟ್ಟಿದ್ದೀನಿ. ಸೊ ಶೇರ್ ಮಾರ್ಕೆಟ್ ಬಗ್ಗೆ ಬೇಸಿಕ್ ನಾಲೆಡ್ಜು ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ, ಲಾಭ ಗಳಿಸೋಕ್ಕೆ ಎಷ್ಟು ತಿಳ್ಕೊಬೇಕೋ ಅಷ್ಟು ಅದರಲ್ಲಿದೆ. ಸೊ ಹಾಗಾಗಿ ಆ ವಿಡಿಯೋ ನೋಡಿ, ಆ ವಿಡಿಯೋನ ತಿಳ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕಿಂತ ಇನ್ನೊಂದು ವಿಡಿಯೋ, ಇದಾದಮೇಲೆ ಇನ್ನೊಂದು ವಿಡಿಯೋ ಮಾಡಬೇಕು. ಐ ಥಿಂಕ್ ಇವತ್ತು ಮಾಡಬೇಕಾಗಿತ್ತು. ಸೊ ಇವತ್ತು ನಾನು ಬ್ಯುಸಿ ಇದ್ದೆ, ಹೊರಗಡೆ ಹೋಗಿದ್ದೆ, ನಾವು ಕಾರಣಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಸೊ ನಾಳೆ ನಿಮಗೆ ಆ ವಿಡಿಯೋ ಡಿಮೆಟ್ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ನಾನು ನಾಳೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾಳೆ ವಿಡಿಯೋ ನೋಡ್ಕೊಳ್ಳಿ. ಡಿಮೆಟ್ ಅಕೌಂಟ್ ನೀವು ಆನ್ಲೈನಲ್ಲೇ ಓಪನ್ ಮಾಡ್ಕೋಬೋದು. ನೆಕ್ಸ್ಟು ನಿಮಗೆ ಇನ್ನೊಂದು, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋರು ತುಂಬ ಜನ ಇರ್ತಾರೆ. ನನಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀನಿ ಅನ್ನೋರಿಗೆ, ಇಲ್ಲ ನಾನು ಟ್ರೇಡಿಂಗ್ ಮಾಡ್ತೀನಿ ಅನ್ನೋರಿಗೆ, ಡೈಲಿ ಇಂಟ್ರಾಡೇ ಮಾಡೋಕ್ಕೆ ನಾನು ನಿಮಗೆ ಕಾಲ್ಸ್ ಇಲ್ಲಿ ಕೊಡ್ತಾನೆ ಇರ್ತೀನಿ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಬಗ್ಗೆ 4 ಸ್ಟಾಕ್ಸ್ಗಳ ಬಗ್ಗೆ ಹೇಳ್ತೀನಿ, ಇದು ಓಕೆ. ಸೊ ನನಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಬೇಕು, ನನಗೆ ಅದು ಯಾವ ಕಂಪ್ನಿ ಹೂಡಿಕೆ ಮಾಡಲಿ, ನಾನು ಎಷ್ಟು ತಿಂಗಳು ಹೂಡಿಕೆ ಮಾಡಲಿ ಅನ್ನೋದಕ್ಕೆ ಇನ್ನೊಂದು ವೀಡಿಯೋ ಮಾಡ್ತಿದ್ದೀನಿ. ಸೊ ಅದಕ್ಕೆ 4 ಕಂಪ್ನಿ ಕೊಡ್ತೀನಿ. ಓಕೆ, ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಆ 4 ಕಂಪ್ನಿಗೆ ಬೈ ಮಾಡಿ. ನಾನು ಆ ಟೈಮಿಂಗ್ಸ್, ಯಾವ ಟೈಮಿಂಗ್ಸ್ ಆಗ್ಬೋದು ಹೇಳಕ್ಕೆ ಬರಲ್ಲ, ಒಟ್ಟು ಒಂದು ಡೆಸ್ಟಿನೇಷನ್ ಟೈಮ್ ಒಂದು ಕೊಟ್ಟಿರ್ತೀನಿ. ಇವಾಗ ಆ ಟೈಮ್ವರೆಗೂ ವೆಯ್ಟ್ ಮಾಡಿ. ಆ ಟೈಮ್ ಅಷ್ಟರೊಳಗಡೆ ನನಗೆ ಅನ್ಸಿಮಟ್ಟಿಗೂ ಲಾಭ ಜಾಸ್ತಿ ಬರ್ದಂಗಿದ್ರು ನಷ್ಟವಂತೂ 100% ಆಗೋಲ್ಲ, ಲಾಭ ಬಂದೇ ಬರುತ್ತೆ. ಏಕೆಂದರೆ ಒಳ್ಳೆ ಕಂಪನಿ ಕೂಡ ಅದು. ಸೊ ಹಾಗಾಗಿ ನಾನು ಈ ವೀಕಲ್ಲಿ ನಿಮಗೆ 4 ಕಂಪ್ನಿ ಬಗ್ಗೆ ಅದನ್ನು ನಿಮಗೆ ಕೊಡ್ತೀನಿ. ಸೊ ನೀವು ಬೈ ಮಾಡಿ ಹೋಲ್ಡ್ ಮಾಡೋಂಗಿದ್ರೆ ಹೋಲ್ಡ್ ಮಾಡ್ಬೋದು. ಲಾಂಗ್ ಟರ್ಮ್ 6 ಮಂತ್ಸ್ 1 ಇಯರ್ಗೆ ಒಳ್ಳೆ ತುಂಬಾ ಚೆನ್ನಾಗೆ ಪ್ರಾಫಿಟ್ ಕೊಡುತ್ತೆ ನಿಮಗೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನೋಡೋಣ, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡೋಣ, 4 ಸ್ಟಾಕ್ಸ್ಗಳ ಬಗ್ಗೆ ನೋಡೋಣ. ನಿಫ್ಟಿ ಬುಲ್ಲಾಗಿದೆ, ಬುಲ್ಲಿಶ್ ಆಗಿ ಹೋಗ್ತಾ ಇದೆ ನಿಫ್ಟಿನ ಯಾರೂ ತಡೆಯೋರಿಲ್ಲ ಇವಾಗ. ಸೊ ಇವಾಗ ನಿಫ್ಟಿ ಡೌನ್ ಸೈಡಿಗೆ ಮೊಮೆಂಟಮ್ ಆ್ಯಂಡ್ ಅಪ್ ಸೈಡ್ ಮೊಮೆಂಟಮ್ ನೋಡ್ಬಿಡೋಣ. ಡೌನ್ ಸೈಡ್ ಮೊಮೆಂಟಮ್ಗೆ 13,716 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ ಡೌನ್ ಸೈಡ್ ಬಂದುಬಿಟ್ಟು 13,665 ಫಸ್ಟ್ ಟಾರ್ಗೆಟ್. ಸೆಕೆಂಡ್ ಟಾರ್ಗೆಟ್ 13,601 ಸೆಕೆಂಡ್ ಟಾರ್ಗೆಟ್. ಥರ್ಡ್ ಟಾರ್ಗೆಟ್ 13,470 ಥರ್ಡ್ ಟಾರ್ಗೆಟ್. ಅಂದರೆ ನಾಳೆ ಟುಮಾರೋ ಡೌನ್ ಸೈಡ್ಗೆ. ಅಪ್ ಸೈಡ್ ಮೊಮೆಂಟಮ್ಗೆ ಬಂದರೆ 13,775 ಕ್ರಾಸ್ ಆಯಿತು ಅಂದರೆ ನಿಮಗೆ ಫಸ್ಟ್ 82 ಕ್ರಾಸ್ ಆಯಿತು ಅಂದರೆ, 13,782 ಕ್ರಾಸ್ ಆಯಿತು ಅಂದರೆ 13,000 ಇಲ್ಲಿ, ಇದು ನಿಮಗೆ ಚಾರ್ಟಲ್ಲಿ ಹೇಳೋಕ್ಕಾಗಲ್ಲ, ಇಲ್ಲಿ ಆಪ್ಷನ್ ಚೈನಲ್ಲಿ ನಿಮಗೆ ಅರ್ಥ ಮಾಡಿಸ್ಬೋದು. ಫಸ್ಟ್ ಟಾರ್ಗೆಟ್ 13,800 ಕ್ರಾಸ್ ಆಯಿತು ಅಂದರೆ ನೋಡಿ, ಇಲ್ಲೇ ಇದೆ 13,800 ಕ್ರಾಸ್ ಆಯಿತು ಅಂದರೆ 60,000 ಓಪನ್ ಇಂಟ್ರೆಸ್ಟ್ ಇದೆ. ವ್ಯಾಲ್ಯೂಮ್ 17,51,976 ಇದೆ. ಅಂದರೆ ಕಾಲ್ನ ತುಂಬ ಶಾರ್ಟ್ ಮಾಡಿರೋರು ಇಲ್ಲಿ, ಈ ಲೆವೆಲಲ್ಲಿ ಹ್ಯೂಜ್ ರೆಸಿಸ್ಟೆನ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ ಇವಾಗ. ಸೊ ಯಾಕೆಂದರೆ 13,800 ಹ್ಯೂಜ್ ರೆಸಿಸ್ಟೆನ್ಸ್, 13,800 ಕ್ರಾಸ್ ಆದರೆ 13,850 ಸ್ಮಾಲ್ ರೆಸಿಸ್ಟೆನ್ಸ್ ಇರುತ್ತೆ. ಮತ್ತು ಬಿಗ್ ರೆಸಿಸ್ಟೆನ್ಸ್ ಬಂದುಬಿಟ್ಟು 13,900 ತನಕ ನಾಳೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. 13,800 ಕ್ರಾಸ್ ಆದರೆ ಮಾತ್ರ ಒತ್ತಿ ಹೇಳ್ತಾ ಇದ್ದೀನಿ, 13,800 ಕ್ರಾಸ್ ಆಗಲಿಲ್ಲ ಅಂದರೆ ಮತ್ತೆ ಡೌನ್ವರ್ಡ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅದು ಎಲ್ಲಿವರೆಗೂ ಡೌನ್ವರ್ಡ್ ಬರುತ್ತೆ ಅಂದರೆ 13,750ವರೆಗೂ ಫಸ್ಟ್ ಟಾರ್ಗೆಟ್. 13,700ವರೆಗೂ ಡೌನ್ ಸೈಡ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ನಾಳೆ. ಅಪ್ ಸೈಡ್ ಮೊಮೆಂಟಮ್ಗೆ 13,900 ಇದು ಈ ಲೆವೆಲ್ ಕ್ರಾಸ್ ಆಯಿತು ಅಂದರೆ 100% ಬರೆದಿಟ್ಕೊಳ್ರಿ.
1 ಅವರ್ ಈ ಲೆವೆಲಲ್ಲಿ ಇತ್ತು ಅಂದರೆ 13,900 ಲೆವೆಲಲ್ಲಿ 1 ಅವರ್ ಇದ್ದರೆ ಸಾಕು. ನೆಕ್ಸ್ಟ್ ಹಾಫ್ ಆನ್ ಅವರ್ 1 ಅವರಲ್ಲಿ 14,000 ಟಚ್ ಮಾಡೇ ಮಾಡುತ್ತೆ. ಇದು 100% ಪಕ್ಕ ಇದು. ಏಕೆಂದರೆ ಈ ಲೆವೆಲಲ್ಲಿ 1 ಅವರ್ ಮಾರ್ಕೆಟ್ ನಿಂತ್ಕೊಂತು ನಿಫ್ಟಿ ಅಂದರೆ ಯಾವುದೇ ಕಾರಣಕ್ಕೂ ಈ ಲೆವೆಲ್ ಟಚ್ ಮಾಡೇ ಮಾಡುತ್ತೆ. ಮಾಡ್ದಂಗಂತೂ ಪಕ್ಕ ಇರಲ್ಲ. ಯಾಕೆಂದರೆ ಇಲ್ಲಿ ನೋಡಿ, ಸಪೋರ್ಟ್ ಓಪನ್ ಇಂಟ್ರೆಸ್ಟ್ ಬಂದುಬಿಟ್ಟು 7,022 ಇದೆ, 74,155 ವ್ಯಾಲ್ಯೂಮ್ ಇದೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಇರಲ್ಲ, ಫುಲ್ ಫ್ರೀ ಇರುತ್ತೆ. ಒಂದು ಈ 100 ಪಾಯಿಂಟು ನಿಮಗೆ ಈ 100 ಪಾಯಿಂಟು 13,900 ಹಿಡಿದು 14,000ವರೆಗೂ ನಿಮಗೆ ಫ್ರೀ ಪಾಯಿಂಟ್ ಸಿಗುತ್ತೆ. ಇಲ್ಲಿ ಫುಲ್ ಫ್ರೀ ಆಗಿರುತ್ತೆ, ಯಾರು ತಡೆದು ನಿಲ್ಸೋಕ್ಕಾಗಲ್ಲ ಟೈಮಲ್ಲಿ. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇರೋದು 14,000ವರೆಗೂ ನಿಮಗೆ ಟಾರ್ಗೆಟ್ ನಾಳೆ ನಿಫ್ಟಿ ಕೊಡ್ಬೋದು. ಬ್ಯಾಂಕ್ ನಿಫ್ಟಿಗೆ ಬರೋಣ. ನಿಫ್ಟಿ ಬ್ಯಾಂಕ್ ಬಂದ್ಬಿಟ್ಟು 30,330 ಕ್ರಾಸ್ ಆಯಿತು ಅಂದರೆ ಡೌನ್ ಸೈಡ್ ಮೊಮೆಂಟಮ್. ಫಸ್ಟ್ ಟಾರ್ಗೆಟ್ 30,250, ಸೆಕೆಂಡ್ ಟಾರ್ಗೆಟ್ 30,120, ಥರ್ಡ್ ಟಾರ್ಗೆಟ್ 29,880, ಫೈನಲ್ ಟಾರ್ಗೆಟ್. ಟುಮಾರೋ ಡೌನ್ ಸೈಡ್ ಬರೋದು ತುಂಬಾ ಡೌಟ್ ಇದೆ ನಿಫ್ಟಿ ಬ್ಯಾಂಕ್ ನಿಫ್ಟಿ. ಅಪ್ವರ್ಡ್ ಮೊಮೆಂಟಮ್ ಜಾಸ್ತಿ ಕೊಡ್ತೀನಿ ನಾನು ನಾಳೆ. 30,541 ಕ್ರಾಸ್ ಆದರೆ ಬ್ಯಾಂಕ್ ನಿಫ್ಟಿ 30,800 ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ 30,930 ಸೆಕೆಂಡ್ ಟಾರ್ಗೆಟ್, ಥರ್ಡ್ ಟಾರ್ಗೆಟ್ 31,200, ಫೈನಲ್ ಟಾರ್ಗೆಟ್ ನಂದು 31,400. ಈ ವೀಕ್ ಟಾರ್ಗೆಟು ಕೂಡ ನಾನು 400 ಕೊಡ್ತೀನಿ, 31,400ವರೆಗೆ. 31,400ವರೆಗೆ ನಾಳೆನೇ ಹೋದ್ರೂ ಹೋಗ್ಬೋದು, ಇಲ್ಲ ನಾಡಿದ್ದು ಹೋದ್ರೂ ಹೋಗ್ಬೋದು. ಒಟ್ಟು 100% 31,400 ಟಚ್ ಮಾಡೇ ಮಾಡುತ್ತೆ ಬ್ಯಾಂಕ್ ನಿಫ್ಟಿ. ನೆಕ್ಸ್ಟು ಬ್ಯಾಂಕ್ ನಿಫ್ಟಿದು ಆಪ್ಷನ್ ಚಾನೆಲ್ ನೋಡೋದಾದರೆ ಸಪೋರ್ಟು ಲೆವೆಲ್ಸು ನೋಡ್ರಿ, 30,500 ಕ್ರಾಸ್ ಆದರೆ ನೆಕ್ಸ್ಟು ಫೈನಲ್ ಟಾರ್ಗೆಟ್ ಬಂದ್ಬಿಟ್ಟು 30,600 ಇದೆ. 30,600 ಕ್ರಾಸ್ ಆದರೆ 30,900 31,000ವರೆಗೂ ಫ್ರೀ ಸಿಗುತ್ತೆ. ಇಲ್ಲಿ 30,600 ಕ್ರಾಸ್ ಆದರೆ 30,600, 30,650 1 ಅವರ್ ನಿಂತ್ಕೊಂಡ್ರೆ ಈ ಲೆವೆಲಲ್ಲಿ 31,000ವರೆಗೂ ಟಚ್ ಮಾಡ್ತಾರೆ. ನೆಕ್ಸ್ಟು 31,000 ಕ್ರಾಸ್ ಆದರೆ 31,400 ಪರ್ಫೆಕ್ಟ್ 100% ಬರೋ ಚಾನ್ಸಸ್ ತುಂಬಾ ಇರುತ್ತೆ. 31,400ವರೆಗೆ ಚಾನ್ಸಸ್ ತುಂಬಾ ಇದೆ. 31,400ವರೆಗೆ ನಾಳೆ ಇಲ್ಲ ನಾಡಿದ್ದು. ಸೊ ಇವಾಗ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆಗಿದೆ. ನನ್ನ ಟೈಮ್ ಜಾಸ್ತಿ ಇರಲ್ಲ, ಓನ್ಲಿ 10 ಮಿನಿಟ್ಸ್ ಮಾತ್ರ. ಸೊ ಹಾಗಾಗಿ ಅಷ್ಟೊಳಗಡೆ ಹೇಳ್ಬಿಡ್ತೀನಿ. ಭಾರತಿ ಏರ್ಟೆಲ್ ನಾಳೆ ನಿಮ್ಗೆ ಭಾರತಿ ಏರ್ಟೆಲ್ ನೋಡೋಣ. ಭಾರತಿ ಏರ್ಟೆಲ್ ಡೌನ್ ಸೈಡ್ ಮೂಮೆಂಟಮ್ಗೆ 512 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 505.70, ಸೆಕೆಂಡ್ ಟಾರ್ಗೆಟ್ 498.80, ಥರ್ಡ್ ಟಾರ್ಗೆಟ್ 495.10, ಫೈನಲ್ ಟಾರ್ಗೆಟ್ ಡೌನ್ ಸೈಡ್. ಅಪ್ಸೈಡ್ ಮೂಮೆಂಟಮ್ಗೆ 518 ಕ್ರಾಸ್ ಆದರೆ 522 ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ 528 ಸೆಕೆಂಡ್ ಟಾರ್ಗೆಟ್, ಫೈನಲ್ ಟಾರ್ಗೆಟ್ ಆಲ್ಸೋ ಟುಮಾರೋ. ನೆಕ್ಸ್ಟು ಬಜಾಜ್ ಫೈನಾನ್ಸ್ ನಾಳೆ ತುಂಬ ಡೌನ್ ಸೈಡ್ ಬರೋ ಚಾನ್ಸಸ್ ತುಂಬಾ ಇದೆ. 5,150 ಕ್ರಾಸ್ ಆಯಿತು ಅಂದರೆ ಫಸ್ಟ್ ಟಾರ್ಗೆಟ್ 5,508, ಸೆಕೆಂಡ್ ಟಾರ್ಗೆಟ್ 5,064, ಥರ್ಡ್ ಟಾರ್ಗೆಟ್ 4,966, ಫೈನಲ್ ಟಾರ್ಗೆಟ್ ಟುಮಾರೋ. ಅಪ್ಸೈಡ್ ಮೂಮೆಂಟಮ್ಗೆ 5,242 ಕ್ರಾಸ್ ಆಯಿತು ಅಂದರೆ 5,193 ಕ್ರಾಸ್ ಆಯಿತು ಅಂದರೆ 5,200 ಫಸ್ಟ್ ಆಫ್ ಆಲ್ ರೌಂಡ್ಸ್ ಫಿಗರ್ 5,200 ಕ್ರಾಸ್ ಆಯಿತು ಅಂದರೆ 5,243 ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ 5,298, ಥರ್ಡ್ ಟಾರ್ಗೆಟ್ 5,331, ಫೈನಲ್ ಟಾರ್ಗೆಟ್ ಟುಮಾರೋ. ರಿಲಯನ್ಸ್ ಬರೋಣ. ರಿಲಯನ್ಸ್ ಬಂದ್ಬಿಟ್ಟು 1,983 ಕ್ರಾಸ್ ಆಯಿತು ಅಂದರೆ ಡೌನ್ ಸೈಡ್ ಮೊಮೆಂಟಮ್. ಫಸ್ಟ್ ಟಾರ್ಗೆಟ್ 1,965, ಸೆಕೆಂಡ್ ಟಾರ್ಗೆಟ್ 1,948, ಥರ್ಡ್ ಟಾರ್ಗೆಟ್ 1,931. ಡೌನ್ ಸೈಡ್ ಮೊಮೆಂಟಮ್ ಬರೋದು ತುಂಬಾ ಡೌಟ್ ಇದೆ ನಾಳೆ ರಿಲಯನ್ಸು. ಅಪ್ಸೈಡ್ ಮೊಮೆಂಟಮ್ ಬಂದ್ಬಿಟ್ಟು 2,002 ಕ್ರಾಸ್ ಆಯಿತು ಅಂದರೆ 2,017 ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ 2,035. ಈ 2,035 ಲೆವೆಲ್ ಕ್ರಾಸ್ ಆಯಿತು ಅಂದರೆ 100% ಬರೆದಿಟ್ಕೊಡಿ, ರಿಲಯನ್ಸ್ 2,100 ಗ್ಯಾರಂಟಿ ಟಚ್ ಮಾಡುತ್ತೆ ಅಂತ. ಸೊ ನಾನು ಇವತ್ತು ಈ 3 ಮಾತ್ರ ಸ್ಟಾಕ್ ಕೇಳಿದ್ದೀನಿ. ಅಶೋಕ ಲೇಲ್ಯಾಂಡು ಮೈಂಟ್ರಿ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕಾಗಿತ್ತು. ಸೊ ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ. ಸೊ ನಾಳೆ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ನಿಮಗೆ ನೀವು ನೋಡ್ಕೋಬೋದು. ತುಂಬಾ ಕಂಪ್ನಿಗಳು ಸ್ಟಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು. ಓಕೆ, ಥ್ಯಾಂಕ್ ಯು, ಬೈ, ಟೇಕ್ ಕೇರ್.